ಅಸ್ಮತ್ ವಗ್ಗ ಬರೆದಿರುವಂತಹ ಅತ್ಯಂತ ಸುಂದರ ಕವನ. ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳ ತಲ್ಲಣಗಳನ್ನು ಬರೆದಿರುವಂತಹ ಅತ್ಯಂತ ಸುಂದರವಾದ ಕವನ. ಬೆಳ್ಳಂಬೆಳಗ್ಗೆ ಏಳುವ ಮಕ್ಕಳ ಬುತ್ತಿ ಕಟ್ಟಿ ಶಾಲೆಗೆ ಓಡಿಸುವ ಪತಿ, ಅತ್ತೆ, ಮಾವನ ಬೇಕು ಬೇಡಗಳನ್ನು ಗಮನಿಸುವ ಆಕೆಗೂ ಇದೆಯಲ್ಲವೇ ಚಿಕ್ಕ ಪುಟ್ಟ ಆಸೆಗಳು. ಬೆಳಗಿನ ಚುಮು ಚಳಿಗೆ ಹೊದ್ದುಕೊಂಡ ಹೊದಿಕೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಔಚಿಕೊಂಡು ಆ ಸವಿನಿದ್ರೆಯನ್ನು ಸಂಪೂರ್ಣವಾಗಿ ಅನುಭವಿಸುವ ಆಸೆ. ಕಾವಲಿಯಿಂದ ಆಗಷ್ಟೇ ಎದ್ದ ಕುರುಕುರು ಎನ್ನುವ ಬಿಸಿ ಬಿಸಿ ದೋಸೆಯನ್ನು ನೆಮ್ಮದಿಯಿಂದ ಸವಿಯುವ ಆಸೆ. ಊಟದ ಮೇಜಿನ ಮಧ್ಯದಲ್ಲಿ ಒಮ್ಮೆಯೂ ಹೇಳದೆ ಬಿಸಿ ಬಿಸಿ ಎನ್ನುವ ಸಂತೃಪ್ತಿಯಿಂದ ತಿನ್ನುವ ಆಸೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಡಿಗೆಗೆ ಏನು ಮಾಡಲಿ ಎಂಬ ಚಿಂತೆಯನ್ನು ಒಂದು ದಿನವಾದರೂ ಬಿಡುವ ಆಸೆ. ಅಮ್ಮ ಅದೆಲ್ಲಿ, ಇವಳೇ ಇದೆಲ್ಲಿ, ನನ್ನ ಔಷಧಿ ಕೊಡು, ನನ್ನ ಟವಲ್ ಕೊಡು, ಆ ಪುಸ್ತಕ ಕಾಣುತ್ತಿಲ್ಲ. ಈ ಎಲ್ಲ ದೈನಿಕ ಧಾವಾಂತದಿಂದ ಒಂದು ದಿನವಾದರೂ ವಿರಾಮ ದೊರೆತರೆ ಎಂಬ ಆಸೆ. ಬಿಸಿ ಕಾಫಿಯ ಜೊತೆಗೆ ಬಾಲ್ಕನಿಯಲ್ಲಿ ಕೂತು ಒಂದರ್ಧ ಗಂಟೆ ಮಳೆ ವೀಕ್ಷಿಸುವ ಆಸೆ. ಒಂದಿಡೀ ಕಾದಂಬರಿಯನ್ನು ಕೈಯಿಂದ ಕೆಳಗಿಡದೆ ಸಂಪೂರ್ಣವಾಗಿ ಓದಿ ಮುಗಿಸುವ ಆಸೆ. ದಿನವಿಡೀ ಮನೆ ಮಕ್ಕಳನ್ನು ಸಂಭಾಳಿಸುವವಳು ಆಕೆ. ಒಂದು ಕೆಲಸ ಮುಗಿಯಿತು ಎನ್ನುವಾಗ ಮತ್ತೊಂದು ಧುತ್ತನೆ ಎದುರಾಗುತ್ತೆ. ಪಾತ್ರೆ ತೊಳೆ, ಬಟ್ಟೆ ಒಗೆ, ಒಣಗಿಸು, ಮಡಚಿಡು, ಅಲ್ಲಿ ಧೂಳಿದೆ, ಇಲ್ಲಿ ಕಲೆ ಇದೆ. ಸ್ವಲ್ಪ ಕೂತೊಡನೆ ಮತ್ತೇನೋ ಕೆಲಸ ಕಾಣುತ್ತೆ. ಇವೆಲ್ಲವ ಮುಗಿಸಿದ್ರೂ ಕೆಲವೊಮ್ಮೆ ಪ್ರಶ್ನೆ, ಮನೆಯಲ್ಲಿ ನಿನಗೇನು ಕೆಲಸವಿದೆ? ಮನೆಯಲ್ಲಿ ನಿನಗೇನು ಕೆಲಸವಿದೆ? ಆಕೆಯೊಂದು ದಿನ ಸುಮ್ಮನೆ ಕುಳಿತರೆ, ಮೈ ಬಿಸಿ ಎಂದು ಹೊದ್ದು ಮಲಗಿದರೆ ತಿಳಿಯಬಹುದು ಆಕೆಯ ಹೊರೆ. ನಗುತ್ತಾ ಕೆಲವೊಮ್ಮೆ ಸಿಡುಕುತ್ತಾ ಎಲ್ಲ ನಿಭಾಯಿಸುವ ಆಕೆಗೂ ಬೇಕಿದೆ ತಿಂಗಳಿಗೆ ಒಂದು ದಿನವಾದರೂ ರಜೆ. ಧನ್ಯವಾದಗಳು.